ಇವತ್ತು ನಮ್ಮ ಧರ್ಮ ಪತ್ನಿಯನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ವಿರೋಧ ಪಕ್ಷದವ್ರು ಮಾಡ್ತಾ ಇದಾರಂತೆ. ಅದನ್ನ ಧರ್ಮಪತ್ನಿಯವರ ಹೆಸರು ಇವತ್ತು ಹೊರಗೆ ತಂದವ್ರೆ ನೀವು ಅಂತ ನಾ ಹೇಳ್ತೇನೆ. ನಿಮ್ಮ ಮಿಸ್ಟೇಕ್ ನಿಂದ ಧರ್ಮಪತ್ನಿಯವ್ರ ಮಿಸ್ಟೇಕ್ ಐತೆ ಅಂತ ನಾನು ಹೇಳುದಿಲ್ಲ. ಆ ಮಿಸ್ಟೇಕ್ ಮಾಡ್ಸಿಕ್ ಹಚ್ಚಿದವ್ರು ಯಾರು? ಮುಖ್ಯಮಂತ್ರಿಗಳು. ಇದನ್ನ ವಾಪಸ್ ಮಾಡಿದೆ ಅಂತ ಹೇಳ್ತೀನಿ. 14 ಸೈಟ್ಗಳು ವಾಪಸ್ ಹೇಗ್ ಮಾಡಿದ್ರಿ? ಹೆಂಗಾರೆ ನಿಮ್ದೇನೋ ತಪ್ಪಿಲ್ಲ ಅಂತ ಹೇಳಂತವ್ರು, ನೀವು ಇನೋಸೆಂಟ್ ಅಂತ ಅನ್ನುವಂತವ್ರು 14 ಸೈಟ್ ಅನ್ನ ವಾಪಸ್ ಮಾಡುವಂತ ಕೆಲಸ ಯಾಕಾಯ್ತು? ಅವರು ಪ್ರತಿಪಕ್ಷದ ನಾಯಕರು ಅದ್ರ ಬಗ್ಗೆ ಡಿಟೇಲ್ ಆದಂತ ವಿವರಗಳನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದು ಕೋರ್ಟ್ನಿಂದ ಎಲ್ಲವೂ ಕ್ಲಿಯರ್ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಕೇಸನ್ನ ಮತ್ತೊಬ್ಬರ ಕೇಸಿನ ಜೊತೆ ಟೈ ಅಪ್ ಮಾಡಬಾರ್ದು, ಅದ್ರ ಜೊತೆ ಕಂಪ್ಯಾರಿಸನ್ ಮಾಡುವಂಥದ್ದಲ್ಲ. ಇವತ್ತು ನಿಮ್ದೇನ್ ತಪ್ಪದ ಅದು ಹೇಳ್ರಿ. ಈಗ ಅಶೋಕ್ ಅವರು ಸ್ಪಷ್ಟೀಕರಣ ನಾನು ನೋಡಿದಾಗ ಕೋರ್ಟು ಕಚೇರಿ ಎಲ್ಲಾ ಕಡೆ ಹೋಗಿ ಅವ್ರದ್ದೇನೂ ತಪ್ಪಿಲ್ಲ ಅನ್ನುವಂಥದ್ದು ಕೋರ್ಟಿನ ತೀರ್ಮಾನ ಆಗಿಬಿಟ್ಟಿದೆ. ಹೀಗಾಗಿ ಆ ರೀತಿಯಾದಂತ ಒಂದು ಕೇಸ್ ಒಂದ್ ಕಡೆ ಇದ್ದಾಗ ಇವತ್ತು ಮೂಡಾದ ಹಗರಣ ಇನ್ವೆಸ್ಟಿಗೇಷನ್ ಅವರು ಅಟ್ಲೀಸ್ಟ್ ಅಸೆಂಬ್ಲಿಯಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ತರಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅದನ್ನ ಡಿಸ್ಮಿಸ್ ಮಾಡಿಸಿದ್ರು, ಅಡ್ಜರ್ನ್ಮೆಂಟ್ ಮೋಷನ್ ತಿರಸ್ಕಾರ ಮಾಡಿಸಿದ್ರು. ಮುಂದೆ ಮರುದಿವಸ ಪತ್ರಿಕಾಗೋಷ್ಠಿ ಕರೀತಾರ. ಹೀಗಾಗಿ ಎಲ್ಲೇ ಒಂದ್ ಕಡೆ ಮುಚ್ಚಿಕೊಳ್ಳುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಆಗ್ತಾ ಇದೆ. ಮತ್ತು ನಿನ್ನೆ ಅವ್ರ ಮಾತು ಕೇಳಿದೆ ನಾನು, ಇವತ್ತು ನಮ್ಮ ಧರ್ಮ ಪತ್ನಿಯನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ವಿರೋಧ ಪಕ್ಷದವ್ರು ಮಾಡ್ತಾ ಇದಾರಂತೆ. ಅದನ್ನ ಧರ್ಮಪತ್ನಿಯವರ ಹೆಸರು ಇವತ್ತು ಹೊರಗೆ ತಂದವ್ರೆ ನೀವು ಅಂತ ನಾ ಹೇಳ್ತೇನೆ. ನಿಮ್ಮ ಮಿಸ್ಟೇಕ್ ನಿಂದ ಧರ್ಮಪತ್ನಿಯವ್ರ ಮಿಸ್ಟೇಕ್ ಐತೆ ಅಂತ ನಾನು ಹೇಳುದಿಲ್ಲ. ಆ ಮಿಸ್ಟೇಕ್ ಮಾಡ್ಸಿಕ್ ಹಚ್ಚಿದವ್ರು ಯಾರು? ಮುಖ್ಯಮಂತ್ರಿಗಳು. ಅವ್ರ ಹಿಂಬಾಲಕ್ಕಿದ್ದಾರಲ್ಲ ಅವರು. ಈಗ ಕಾನೂನು ಮೀರಿ ಮತ್ತು ಏನೋ ಒಂದು 50-50 ಒಂದು ಪ್ರಾಜೆಕ್ಟ್ ಇತ್ತು, ಯೋಜನೆ ಇತ್ತು, ಆ ಪ್ಯಾಕೇಜ್, ಅದರಲ್ಲಿ ಇದ್ದಂತ ರೂಲ್ಸ್ ಅನ್ನ ಮೀರಿ ನೀವು 14 ಸೈಟ್ ಅನ್ನು ಪಡ್ಕೊಂಡ್ರಲ್ಲ, ಇದು ನ್ಯಾಯಯುತನ ಅದನ್ನ ಹೇಳ್ರಿ. ಅದಕ್ಕೆ ಇವತ್ತು ನೋಡ್ರಿ, ನಾವು ಒಂದು ಅಬ್ಸರ್ವ್ ಮಾಡ್ತೀನಿ, ಕೇವಲ ರಾಜಕೀಯವಾಗಿ ಮಾತಾಡ್ತಾರ ಸಿದ್ದರಾಮಯ್ಯನವರು. ಆದ್ರೆ ಏನ್ ಆಪಾದನೆ ಬಂದದೆ 14 ಸೈಟಿನ ಬಗ್ಗೆ ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ ವಿವರಣೆ ಇವತ್ತು ಕೊಡ್ಲೇ ಇಲ್ಲ ಅವರು. ಆ ಕೃಷಿ ಇವತ್ತು ಅದು ಲೇಔಟ್ ಮಾಡಿ ಡೆವಲಪ್ ಆಗಿ ಸೈಟ್ಗಳು ಹಂಚುವಂತ ಕೆಲಸ ಆದಾಗೂ ಸಹಿತಕ್ಕೆ ಇವತ್ತು ಅದು ಬಕ್ಷಿಸ್ ಡೀಡ್ ಮಾಡ್ತಾರೆ ಅವರ ಪತ್ನಿಯರ ಹೆಸರಲ್ಲಿ. ಅದರಲ್ಲಿ ಕೃಷಿ ಭೂಮಿ ಅಂತ ತೋರಿಸ್ತಾರೆ. ಮೊದಲು ಸಿಲ್ ಡೀಡ್ ಆಗ್ತದೆ, ಅದು ಕೃಷಿ ಭೂಮಿ. ಆಮೇಲೆ ಗಿಫ್ಟ್ ಡೀಡ್ ಆಗ್ತದೆ, ಅದು ಕೃಷಿ ಭೂಮಿ. ಅಂದ್ರೆ ಒಂದ್ ಕಡೆ ಇರುವುದು ರೆಕಾರ್ಡ್ ನಲ್ಲಿ ಇರುವಂತದ್ದು ಬೇರೆ, ಫೀಲ್ಡ್ ನಲ್ಲಿ ಇರುವಂತದ್ದು ಬೇರೆ. ಎಲ್ಲೋ ಒಂದ್ ಕಡೆ ತಪ್ಪುಗಳ ಮೇಲೆ ತಪ್ಪುಗಳು ಆಗಿದ್ದಾವೋ ಅದನ್ನ ಆ ವಿವರಣೆಗಳನ್ನ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ. ನಾನು ತಪ್ಪು ಇಲ್ಲ, ನಾನು ಇನ್ನೋಸೆಂಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಹೊರತು, ಆದ್ರೆ ತಮ್ಮ ತಪ್ಪುಗಳ ಬಗ್ಗೆ ಸ್ಪಷ್ಟೀಕರಣ ಇವತ್ತು ಕೊಡ್ಲಿಲ್ಲ ಅನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗಿದೆ. ಪ್ರೈಮಾ ಫೇಸಿ ಕೇಸು ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಇದೆ. ಹೀಗಾಗಿ ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಮತ್ತೊಬ್ಬರ ಕೇಸ್ಗಳನ್ನ ಮತ್ತೊಬ್ಬರ ಬಗ್ಗೆ ವಿವರಣೆ ಕೊಡುವ ಮುಖಾಂತರ, ಅದನ್ನ ಡಿಪೆಂಡ್ ಮಾಡುವ ಮುಖಾಂತರ ನಿಮ್ಮ ಮೇಲಿರುವಂತಹ ಆಪಾದನೆ ರದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ 14 ಸೈಟ್ಗಳನ್ನ ವಾಪಸ್ ಮಾಡಿದೆ ಅಂತ ಹೇಳ್ತೀರಿ. 14 ಸೈಟ್ಗಳು ವಾಪಸ್ ಹೇಗ್ ಮಾಡಿದ್ರಿ? ಹೆಂಗಾರೆ ನಿಮ್ದೇನೋ ತಪ್ಪಿಲ್ಲ ಅಂತ ಹೇಳಂತವ್ರು, ನೀವು ಇನೋಸೆಂಟ್ ಅಂತ ಅನ್ನುವಂಥವ್ರು 14 ಸೈಟ್ ಅನ್ನ ವಾಪಸ್ ಮಾಡುವಂತ ಕೆಲಸ ಯಾಕಾಯ್ತು ಅನ್ನುವಂತ ಪ್ರಶ್ನೆಯನ್ನೇ ಇವತ್ತು ನಾನು ಕೇಳ್ತಾ ಇದ್ದೇನೆ. ಹೀಗಾಗಿ ಇವತ್ತು ಏನೋ ಕಳ್ಳು ಮಾಲೋದು ಇರ್ತದ, ಎಲ್ಲ ಕಡೆ ಬಂಗಾರ ಕಳ್ತನ ಆಗ್ತದೆ, ಬೇರೆ ಕಾರ್ ಕಳ್ತನ ಆಗ್ತದೆ, ಅದನ್ನ ವಾಪಸ್ ಕೊಟ್ಕೊಳ್ಳಿ ಆ ಕಳ್ತನ ಆಪಾದನೆ ಹೋಗುದಿಲ್ಲ. ಎಲ್ಲಿ ಶಿಕ್ಷೆ ಆಗ್ಬೇಕು ಹಾಗೇ ಆಗ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಡಿಫಾಲ್ಟ್ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ಒಂದು ತರೋ ಇನ್ವೆಸ್ಟಿಗೇಷನ್ ಆಗಲಿ. ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ, ಪ್ರಾಮಾಣಿಕವಾಗಿದ್ರೆ, ಅದರಲ್ಲಿ ನೀವು ನಿರಪರಾಧಿ ಅಂತ ಹೊರಗೆ ಬಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಅಲ್ಲಿವರೆಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಕ್ಕೆ.